ಈ ಕಗ್ಗಿನಹಳ್ಳಿ ಗ್ರಾಮದ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಾಸಿಗಳಲ್ಲಿ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ. ಈ ಒಂದು ಜಾಗ ಏನಿದೆ, ಈಗಾಗಲೇ ಈ ಜಾಗವನ್ನು ಇದು ಗ್ರಾಮ ಠಾಣಕ್ಕೆ ಸೇರುತ್ತಾ ಇಲ್ಲ ಸರ್ವೆ ನಂಬರ್ಗೆ ಸೇರ್ತದ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡೋಕ್ಕೆ ಅಧಿಕಾರಿ ವರ್ಗದವ್ರು ಬಂದಿದ್ದಾರೆ. ಅಲ್ಲಿನ ತನಕ ಕೂಡ ನಾವು ಶಾಂತಿಯನ್ನು ಕಾಪಾಡಿಕೊಂಡು ಅಹಿತಕರ ಘಟನೆಗಳಾಗ್ದಿರಾ ಅದನ್ನು ನೋಡ್ಕೊಂಡು ಹೋಗಬೇಕು. ನಮ್ಗೇನೇ ಸಮಸ್ಯೆಗಳು ಬಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇದ್ದಾರೆ, ಅವರಲ್ಲಿ ಬೇಡಿಕೆ ಇಡೋಣ. ಅವರು ಆ ಅಧಿಕಾರಿ ವರ್ಗದವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ಮಾರ್ಗವನ್ನು ಕಂಡುಹಿಡಿತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತಿಳಿಸ್ತಾ, ಯಾವುದೇ ಅಹಿತಕರ ಘಟನೆಗಳನ್ನು ನಡೆದಿರಾ ನಾವೆಲ್ಲ ಕೂಡ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. 20ನೇ ತಾರೀಕಿನಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಗ್ಗನಹಳ್ಳಿ ಗ್ರಾಮದ ಗ್ರಾಮ ಠಾಣಾ ಜಾಗದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಮುಳಬಾಗಿಲು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ನಾರಾಯಣಗೌಡರು ರೈತ ಸಂಘದ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಸಮುದಾಯಗಳ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮದ ಸಾರ್ವಜನಿಕರ ಸಮಕ್ಷಮದಲ್ಲಿ ಜರುಗಿಸಿದ ಮಹಜರ ಕ್ರಮವೇನೆಂದರೆ, ಇದೇ ಗ್ರಾಮದ ಗ್ರಾಮ ಠಾಣಾ ಜಾಗದ ವಿಚಾರವಾಗಿ ಸಮಸ್ಯೆಗಳು ಉದ್ಭವವಾಗಿ ಸದರಿ ಜಾಗದ ಒತ್ತುವರಿಗಳನ್ನು ಒಳಗೊಂಡಂತೆ ಸರ್ವೆ ಮಾಡಿ ಸದರಿ ಗ್ರಾಮದ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡಬೇಕೆಂದು ಗ್ರಾಮಸ್ಥರ ಮನವಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸದರಿ ವಿಚಾರವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾನ್ಯ ಅಧಿಕಾರಿಗಳ ಮುಖಾಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಸರ್ವೆ ಮಾಡಿಕೊಡಲು ಮನವಿ ಸಲ್ಲಿಸಿ ಸರ್ವೆ ಮಾಡಿಸಿ ಮುಂದಿನ ಕ್ರಮವನ್ನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ತೀರ್ಮಾನಿಸಲಾಯಿತು. ಸದರಿ ಮಹಜರ ಕ್ರಮವನ್ನು ಓದಿಸಿ ಕೇಳಲಾಗಿ ಸರಿ ಇದೆ ಎಂದು ಒಪ್ಪಿಗೆ ಕೆಳಗಿನಂತೆ ಸಹಿ ಮಾಡಲಾಯಿತು. ನಮಸ್ಕಾರ. ಇವತ್ತು ಗಡ್ಡೂರು ಪಂಚಾಯತಿ ಕಗ್ಗನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಮೀನಿಗೆ ಸಂಬಂಧಿಸಿದಂತೆ ಕೆಲವೊಂದೇನೋ ಸಮಸ್ಯೆಗಳು ಉದ್ಭವಿಸಿದೆ. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ಬರ್ತೀನಂತ 11 ಗಂಟೆ ಬರ್ತೀನಂತ ಇದು ಮಾಡಿದರು. ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ಈಗ ತಾಲೂಕು ಇಒ ಸಾಹೇಬರು ಇಲ್ಲಿ ಬರ್ತೀನಿ ಅಂತ ಹೇಳಿದರು. ಅವರು ಇನ್ನೂ ಎಲ್ಲೋ ಬೇರೆ ಕೆಲಸ ಇದ್ದರೆ ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ PDO ಸಾಹೇಬರು ಇಲ್ಲಿಗೆ ಬಂದಿದ್ದಾರೆ. ರೈತ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಈ ಗ್ರಾಮದ ಇವರೆಲ್ಲ ಬಂದಿದ್ದಾರೆ. ಆಮೇಲೆ RI ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಇವರು ಇಒ ಸಾಹೇಬರು ಬಂದ ಮೇಲೆ ಇದನ್ನು ಸಂಬಂಧಪಟ್ಟ ದಾಖಲಾತಿಗಳನ್ನು ತಾಲೂಕು ಆಫೀಸ್ಗೆ ಇವರು PDO ಸಾಹೇಬರು ಇಒ ಸಾಹೇಬರು ಒದಗಿಸಿದರೆ ನಂತರ ತಹಶೀಲ್ದಾರ್ ಅವರು ಯಾವುದೋ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ ಸರ್ವೆ ಮಾಡೋದಕ್ಕೆ. ಅಲ್ಲಿವರೆಗೂ ಎಲ್ಲ ಗ್ರಾಮಸ್ಥರು ಕೂಡ ಶಾಂತಿಯಿಂದ ಇರಬೇಕಾಗಿ ಮನವಿ. ತಾಲೂಕು ಗಡ್ಡೂರು ಮಾಜರ ಮುದಿಗೆರೆ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿದಂತಹ ಕಗ್ಗನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಏನಿದೆ, ಈ ಗ್ರಾಮ ಠಾಣಾ ವ್ಯಾಪ್ತಿಯ ಸಮಸ್ಯೆ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ಗ್ರಾಮಸ್ಥರು ಕುಟುಂಬದ ಸಮಸ್ಯೆಯನ್ನು, ನಿವೇಶನದ ಬಗ್ಗೆ ಏನು ಸಮಸ್ಯೆ ಉದ್ಭವ ಆಗಿದೆ, ಕೆಲವರು ಹೆಚ್ಚಾಗಿ ಇದನ್ನು ಗ್ರಾಮ ಠಾಣೆಯನ್ನು ಅಕ್ರಮ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಪಂಚಾಯಿತಿಗೆ ಗ್ರಾಮಸ್ಥರ ಪರವಾಗಿ ನಾನು ಸಹ ಅಹವಾಲನ್ನು ನೀಡ್ತಾ ಇದ್ದೀನಿ. PDO ಅವರಿಗೆ ತಾವು ಏನು ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಇದನ್ನು ಕ್ರಮ ತೆಗೆದುಕೊಳ್ಳಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಗ್ರಾಮದಲ್ಲಿ ಏನು ಗ್ರಾಮ ಠಾಣಾ ಏನಿದೆ ಇದನ್ನು ಒಬ್ಬರಿಗೆ ಬಿಟ್ಟುಕೊಡಲು ಕಾನೂನು ರೀತಿಯಲ್ಲಿ ಆಗೋದಿಲ್ಲ. ಇದು ಎಲ್ರಿಗೂ ಸಮಾನವಾದಂಥದ್ದು. ಫಸ್ಟು ಗ್ರಾಮದಲ್ಲಿ ಏನು ಮಾಹಿತಿ ತಗೊಂಡು ಇದರ ವಾಸ್ತವಾಂಶ ಏನು ಅಂತ ಪರಿಶೀಲನೆ ಮಾಡಿ ಅಧಿಕಾರಿ ವ್ಯಾಪ್ತಿಯಲ್ಲಿ ನೀವು ಬಗೆಹರಿಸಿದ್ರೆ ಈ ಥರ ಉದ್ಭವ ಆಗೋದಿಲ್ಲ. ಯಾರೂ ಪ್ರವೇಶಕ್ಕೂ ಆಸ್ಪದ ಆಗಲ್ಲ. ಅಧಿಕಾರಿಗಳೇನಾದರೂ ಹಿಂದೇಟಾಗಿ ಕಾನೂನನ್ನು ಬಾಹಿರವಾಗಿ ಹೋಗದೇ ಇದ್ದರೆ ಅದು ಈ ಥರ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈ ಸಮಸ್ಯೆಗಳು ಉದ್ಭವ ಆಗೋಕ್ಕೆ ಅವಕಾಶಗಳು ಕೊಡಬಾರದು ಅಧಿಕಾರಿಗಳಿಗೆ. ಈ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಈ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಈ ಒಂದು ಕಗ್ಗನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮ ಠಾಣಾ ಜಾಗಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಉದ್ಭವ ಆಗಿರೋದರಿಂದ ಈ ಒಂದು ಸಮಸ್ಯೆಯನ್ನು ಒಂದು ಶಾಂತಿಯುತವಾಗಿ ಈಡೇರಿಸಿ ಎಲ್ಲರೂ ಸಹ ಒಂದು ಶಾಂತಿಯುತವಾಗಿ ಬದುಕನ್ನು ಕಟ್ಟಿಕೊಳ್ಳಲು
ಎಲ್ಲರೂ ಸಹ ಏನು ವಿವಿಧ ಸಂಘಟನೆಗಳಿಂದ ಮತ್ತು ವಿವಿಧ ಗ್ರಾಮಗಳಿಂದ ಹಿರಿಯ ಮುಖಂಡರು, ಸಂಘಟನೆಗಳ ಅಧ್ಯಕ್ಷರುಗಳಿಗೂ ಹಾಗೂ ಈ ವಿವಿಧ ಇಲಾಖೆಗಳಿಂದ ಅಧಿಕಾರಿ ವರ್ಗದವರು ಹಾಗೂ ಈ ಒಂದು ಗ್ರಾಮದ ಎಲ್ಲ ಸಾರ್ವಜನಿಕರು ಈ ಒಂದು ಸಮಸ್ಯೆ ಉದ್ಭವ ಆಗಿರುವಂಥ ಸ್ಥಳಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳಂತ ತಹಶೀಲ್ದಾರ್ ಮೇಡಮ್ ಅವರು ಒಂದು ಸಮಯ ನಿಗದಿಪಡಿಸಿದ್ರು, ಇಲ್ಲಿ ಆಗಮಿಸ್ತಾರಂತ. ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಸಮಯಕ್ಕೆ ಬಂದು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಅವರು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಅನ್ಯ ಕಾರ್ಯ ನಿಮಿತ್ತ ಒಂದು ಬೇರೆ ಕಡೆ ತೆರಳಿರೋದ್ರಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸುತ್ತಾರೆ. ಅವರು ಈಗಾಗಲೇ ಇನ್ನು ಸ್ವಲ್ಪ ಸಮಯದಲ್ಲಿ ಇಲ್ಲಿ ಬರ್ತಾರೆ. ಎಲ್ಲರೂ ಸಹ ಇಲ್ಲಿ ನಮ್ಮ RI ಸಾಹೇಬರು ಇದ್ದಾರೆ, ಮತ್ತು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಇದ್ದಾರೆ, ವಿವಿಧ ಸಂಘಟನೆಗಳು ಇದ್ದಾರೆ. ಅವರಿಗೆಲ್ಲರೂ ಸಹ ನೀವು ಏನು ನಿಮ್ಮ ನಿಮ್ಮ ಮನವಿ ಎಲ್ಲ ಏಕೆಂತಂದರೆ ಇಲ್ಲಿನ ಏನು ವಾಸ್ತವಾಂಶ ಏನಿದೆ ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮ ಅಹವಾಲುಗಳನ್ನ ಹೇಳಿ, ಆದ ನಂತರ ನಮ್ಮ ಇಲಾಖೆ ವರ್ಗದವರು ಬಂದಿರ್ತಕ್ಕಂಥ ಎಲ್ಲರೂ ಸಹ ಅದನ್ನು ಆಲಿಸಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಮುಂದಿನ ಕ್ರಮ ಕೈಗೊಂಡು ಒಟ್ಟಾರೆಯಾಗಿ ಇಲ್ಲಿನ ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಿರ ಎಲ್ಲರೂ ಸಹ ಒಂದು ಸಮಾನತೆಯಿಂದ ಒಂದು ಶಾಂತಿಯುತವನ್ನು ಕಟ್ಟಿಕೊಳ್ಳಲು ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಹೇಳ್ತಾ ಆಹ್ವಾನವನ್ನು ಸ್ವೀಕಾರ ಮಾಡಲು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾರು ಸಂಘಟನೆ ಆಗಿರ್ಬೋದು, ಯಾರು ಸಹ ಹೇಳ್ಬೋದು. ಸರ್, ಅದು ಪಂಚಾಯತ್ ಹಂತದಲ್ಲಿ ಪಂಚಾಯತಿ ಜಮೀನು ದಯವಿಟ್ಟು ಆದಷ್ಟು ಬೇಗ ನೀವು ಮೇಡಮ್ನವ್ರು ಲೆಟರ್ ಹಾಕ್ಬಿಟ್ಟು ಆದಷ್ಟು ಬೇಗ ಸರ್ವೆ ಇದನ್ನ ನಿಮ್ಮ ಹಂತದಲ್ಲೇ ಇದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಮನವಿ ಅಷ್ಟೇ. ಇದು ಅಲ್ಲಿ ಶೆಟ್ಟಕ್ಕೆ ಅಲ್ಲಿಗೂ ಅದು ಬರುತ್ತಾ? ತನಕ ಬರುತ್ತೆ ಸರ್. ಅಲ್ಲ, ಈಗ ಅದು ಯಾರು ಹಾಕಿದಾರಲ್ಲ ಸರ್, ಅದೇ ಹೇಳ್ತಾ ಇರೋದು ಸರ್. ಅಲ್ಲಿ 3 ಜನ ಹಾಕಿರೋದು, ಒಬ್ರಲ್ಲ ಸರ್. ಅಲ್ಲ, ಯಾರನ್ನ ಹಾಕಿ ಗ್ರಾಮ ಠಾಣ ಸರ್, ಅದನ್ನು ಅವರು 50 ವರ್ಷದಿಂದ ಇದ್ದಾರೆ. ಬೇರೆಯವ್ರು ಏನಂತ್ಕೊಂಡ್ಬಿಟ್ಟಿದ್ರೆ ಅವ್ರ ಸ್ವಂತ ಜಮೀನೇನು ಸರ್, ಮನೆಯನ್ನು ಕಟ್ಕೊಂಡಿದ್ದಾರೆ ಸರ್. ಈ ಕಡೆ ಮನೆ ಕಟ್ಕೊಳ್ಳಿ. ನಾವು ಗ್ರಾಮ ಠಾಣದಲ್ಲಿ ಹಸು ಸೆಡ್ಡು ಕೆಲವು ನಿವೇಶನ ಕಟ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ನಿಯಮದ ಪ್ರಕಾರ ಇಲ್ಲ, ಅದು ಫುಲ್ಲು ಬೌಂಡ್ರಿ ಹಾಕ್ಬೇಕು ಎಷ್ಟಿದೆ ಅಂತ. ಬೌಂಡ್ರಿ ಆದ್ಮೇಲೆ ನೀಟಾಗಿ ಲೇಔಟ್ ಮಾಡಿ ಬೇರೆ ಕಡೆ ಲೇಔಟ್ ಮಾಡ್ತಾ ಇದ್ದಾರೆ ನೋಡಿ, ಆ ಥರ ಆಗ್ಬೇಕು. ಆ ಥರ ಆಗಿ ಬೇರೆ ಹಳ್ಳಿನವರು ಕೂಡ ಬೇಕಾದ್ರೆ ಇಲ್ಲಿ ಬಂದು ಇರ್ಬೋದು. ಅವ್ರು ಬೇರೆ ಕಡೆ ಇದ್ರೆ ಅಕಸ್ಮಾತ್ ಇಲ್ಲಿ ಉಳಿದ್ರೆ ಇಲ್ಲ, ಇನ್ನವ್ರು ಬಿಟ್ಟು ಉಳಿದ್ರೆ ಏನಾದ್ರೂ ಅಭಿವೃದ್ಧಿ ಕೆಲಸ ಮಾಡೋಣ ಅಂದ್ರೆ ಯಾರೋ ಒಬ್ರು ಅಡ್ಡಿ ಬರ್ತಾರೆ. ಈಗ ನೀವು ಮೀಟಿಂಗ್ ಶೆಡ್ಯೂಲ್ ಮಾಡಿದ್ದೀಯಾ? ಈಗ ಬರೆದು ಎಲ್ಲ ಹಾಕ್ತೀನಿ. ಇವಾಗ ಮೀಟಿಂಗಲ್ಲಿ ಪ್ರಪೋಸಲ್ಸ್ ಮಾಡಿ ಇದು ಸರ್ವೆಗೆ ಮಾತ್ರ ಬರ್ಬಿಡ್ತೀವಿ. ಇವಾಗಲೇ ಸರ್ವೆಗೆ ಬರೀತೀವಿ. ಮಿಕ್ಕಿದ್ದೆಲ್ಲ ಪ್ರಪೋಸಲ್ಸ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಕೊಡಬೇಕು. ಇನ್ನೊಂದು ರೆಸಲ್ಯೂಷನ್ ಪಾಸ್ ಇವಾಗ ಒಂದು ಮಾಜರ್ ಬರೀ ಏನಂತ ಬರೀ ಓದು ಏನಂತ ಬರ್ತಿದ್ದೀವಿ. ಗಡ್ಡೂರು ಪಂಚಾಯತಿ 7 ಎಕರೆ ಜಮೀನನ್ನು ಹಂಗೆ ಬಿಟ್ಟು ಎಲ್ಲ ಕುರಿಗಳು ಹಸುಗಳು ಎಲ್ಲ ಮೇಯ್ಕೊಂಡಿರ್ತೀವಿ. ಇಂಥ ಜಾಗದಲ್ಲಿ ಒಬ್ಬನೇ ಇದೆಲ್ಲ ನನಗಾಗಿದೆ ಅಂತ ಗ್ರಾಮ ಠಾಣದಲ್ಲಿ ನನಗೆ ಡಾಕ್ಯುಮೆಂಟ್ ಇದೆ ಅಂತ JCB ತಗೊಂಡು ಕಲ್ಲು ಗುಟ್ಟೆ ಎಲ್ಲ ಹಿಂಗಿಸ್ಬಿಟ್ಟು ಅದನ್ನು ನಾವು ಗ್ರಾಮಸ್ಥರೆಲ್ಲ ಹೋಗಿ ಇದು ನಿಮ್ಗೆ ಬರಲ್ಲ, ಇದು ಗ್ರಾಮ ಠಾಣ, ಜನಗಳಿಗೆ ಸುಮಾರು ಜನಗಳಿಗೆ ಮನೆ ಇಲ್ಲ, 150 ಮನೆ ಮೇಲೆ ಇದೆ ಕಗ್ನಳ್ಳಿ ಗ್ರಾಮದಲ್ಲಿ, ಅವ್ರಿಗೆ ಮನೆ ಇಲ್ಲ, ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ದಾಖಲೆ ಇದೆ, ಎಲ್ಲಾದರೂ ಹೋಗಿ ನಿಮ್ಮ ದಾಖಲೆ ಇದ್ದರೆ ನೀವು ತಗೊಂಡೋಗಿ ನನಗಿದೆ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ನೆಂಗ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದೆವು. ಅವರು ಬಂದು ಅವ್ರು ಬಂದು ಸ್ಟೇಷನ್ ಹತ್ರ ಕರೆಸಿಬಿಟ್ಟು ವಿಚಾರಣೆ ಮಾಡಿದರು. ಇಲ್ಲಿಗೆ ಬಂದು ಎಲ್ಲರೂ ಸ್ಟಾಪ್ ಮಾಡಬೇಕಪ್ಪ, ನಾವು PDO ಸಾಹೇಬ್ರಿಗೆ ಹೇಳ್ತೀವಿ, ಮತ್ತು ದಂಡಾಧಿಕಾರಿ ಜಿಲ್ಲಾಧಿಕಾರಿಗಳು ಹೇಳ್ತೀವಿ, ಅವ್ರು ಬಂದು ನಿಮ್ಮ ಈ ಸರ್ವೆ ಮಾಡಿಸು, ಇಲ್ಲೇ ಸ್ಪಾಟ್ಗೆ ಬಂದು ನಾವನ್ನು ಎಲ್ಲರನ್ನು ಕರೆಸಿಬಿಟ್ಟು ತೋರಿಸ್ತೀವಿ ಜಾಗ ಯಾರ್ದು ಅಂತ, ಅವ್ರದ್ದ ನಿಮ್ಮದ ಇಲ್ಲ ಗ್ರಾಮ ಠಾಣನ ಇದು ಸರ್ಕಾರಕ್ಕೆ ಸಂಬಂಧಿಸಿದ ಇಲ್ಲಾಂದರೆ ಗೋಮಾಲಕ್ಕೆ ಸಂಬಂಧಿಸಿದ ಅಂತ ಒಂದು ಇವತ್ತು ಬರ್ತೇನೆ ಅಂತ ಹೇಳಿದರು. ಎಲ್ಲರೂ ಬಂದಿದ್ದಾರೆ. ನಮ್ಮ PDO ಸಾಹೇಬರು ಬಂದಿದ್ದಾರೆ, ನಮ್ಮ ನಾರಾಯಣಗೌಡ ಅವರು ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಮತ್ತು ನಮ್ಮ ರಾಮಾಂಜನೇಯನ್ ಬಂದಿದ್ದಾರೆ ವಾಲ್ಮೀಕಿ ಸಮುದಾಯದ, ಮತ್ತು ಗಡ್ಡೂರು ಪ್ರಕಾಶನ್ನ ಬಂದಿದ್ದಾರೆ, ಮತ್ತು ಸುಬ್ಬಣ್ಣ ವಾಲ್ಮೀಕಿ ಪ್ರೆಸಿಡೆಂಟ್ ಆಗಿ ಅವರು ಬಂದಿದ್ದಾರೆ, ನಾಗರಾಜ್ ಅಂತ ಅವರು ಬಂದಿದ್ದಾರೆ. ಇವಾಗ PDO ಸಾಹೇಬರು ದಂಡಾಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಬರೋಕ್ಕಾಗಲ್ಲ, ಅಲ್ಲೇನೋ ನೀವೇ ನಿವೇಶನ ಮಾಡಿ
ಸಾಲ್ವ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವರು ಮತ್ತೆ ಇಒ ಸಾಹೇಬ್ರಿಗೆ ಕಾಲ್ ಮಾಡಿದ್ದಾರೆ, ಬರ್ತಾ ಇದ್ದಾರಂತೆ. ಒಂದು 20 ನಿಮಿಷ ವೆಯ್ಟ್ ಮಾಡ್ತೀವಿ. ಆಗಷ್ಟು ಬೇಗ ನಮಗೆ ಸರ್ವೆ ಮಾಡಿಸಿ ಇದೇನಿದೆಯೋ ಎಲ್ರಿಗೂ ತೋರಿಸಿ ಇದು ಗುರುತಿಸಿ ಯಾರ್ಯಾರ ಮನೆ ಇಲ್ಲ ಅಂದರೆ ಅವ್ರಿಗೊಂದು ಸೈಟ್ ಥರ ನಿರ್ದೇಶನ ಮಾಡಬೇಕು. ತಕ್ಷಣವೇ ಇದು ಒಂದು ವಾರ ಒಳಗಡೆ ನಮಗೆ ಕ್ಲಿಯರ್ ಮಾಡಿಸ್ಬೇಕು. ಇಲ್ಲಾಂದರೆ ಅವನು ಮತ್ತೆ ಮತ್ತೆ ಬರ್ತಾ ಇರ್ತಾನೆ. ಅವನು ಸ್ವಲ್ಪ ಕರೆಸ್ಬಿಟ್ಟು ಮಾತಾಡಿ ನ್ಯಾಯ ಕೊಡಿಸ್ಬೇಕು. ಎಷ್ಟು ಜನ ಮಾತಾಡ್ತಾರೆ? ಊರು ಗ್ರಾಮಸ್ಥರು ಸರ್. ಈಗ ಒಂದು ಸಮಸ್ಯೆ ಅಂತ ಆ ಕಡೆ ನಾವು ಕುಡ್ದು ಈಗ ನಾವು ಕೋಲಾರಿಂದ ಒಂದು ಮನವಿ ಏನು ಗೊತ್ತಾ ನೋಡಿ, ಎಲ್ಲ ಒಂದು ಜನಾಂಗದವರು ಇದ್ದಾರೆ. ಇಲ್ಲಿ ನಾವು ಬಂದು ಅಶಾಂತಿ ಉಂಟು ಮಾಡೋದು ಅದೇನು ಅದಂತಲ್ಲ. ನಮಗೆ ಬೇಕಾಗಿರೋದು ಕಗ್ನಳ್ಳಿ ಗ್ರಾಮದಲ್ಲಿ ಶಾಂತಿ ಇದೆ. ಇಲ್ಲಿ ಗ್ರಾಂಡ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು 8-8.5 ಎಕರೆ 9 ಎಕರೆ ಜಮೀನಿದೆ. ಅದರಲ್ಲಿ ಕೆಲವರು ಸರ್ಟಿಫಿಕೇಟ್ ಹಾಕ್ಕೊಂಡಿದ್ದು ಸರ್ ಗ್ರಾಮ ಠಾಣಾ ಸರ್. ಅದು ಎಷ್ಟು ಎಕರೆ ಇದೆ? ಅಂದಾಜು ಒಂದು 9 ಎಕರೆ ಗ್ರಾಮ ಠಾಣಾ ಇಲ್ಲಿ. ಈಗ 8 ಎಕರೆ ಇಲ್ಲ 10 ಎಕರೆನೇ ಇರಲಿ. ನಾವು ಕೇಳ್ತಾ ಇರೋದು ಏನು ಗೊತ್ತಾ, ಕಂದಾಯ ಇಲಾಖೆಯಲ್ಲಿ ಗೋಮಾಳ ಇದ್ದರೆ ಅದಕ್ಕೆ ಡಾಕ್ಯುಮೆಂಟ್ ಕೊಡ್ಬೋದು. ಗ್ರಾಮ ಠಾಣಾದಲ್ಲಿ ಕಂದಾಯ ಇಲಾಖೆಯಿಂದ ಇಲ್ಲಾಂದರೆ ಇದರಿಂದ ಎಕರೆಗಳಿಗೆ ಇದು ಕೊಡ್ಬೋದಾ, ದಾಖಲೆ ಕೊಡ್ಬೋದಾ? ಕೊಡೋಂಗಿಲ್ಲ. ಏನಾಗಿದೆ ಅಂದರೆ ಕೆಲವರು ಸುಬ್ಬಣ್ಣ ಈ ಊರಲ್ಲಿರೋ ಗ್ರಾಮ ಠಾಣಾ ಏನಿದೆಯೋ ಅದು ಸಂಪೂರ್ಣವಾಗಿ ಸತ್ಯಗಳು ಮನೆಯಲ್ಲಿ ಕೂತ್ಕೊಂಡು ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಅದನ್ನು ಸರ್ವೆ ಮಾಡಿ ಏನು ನಿವೇಶನ ನಿವೇಶನ ಏನಿಲ್ಲ ಅದನ್ನು ಸರ್ವೆ ಮಾಡಿಸಿ ಕಂದಾಯ ಮತ್ತು ಪಂಚಾಯಿತಿ ಮತ್ತು ಸರ್ವೆ ಇಲಾಖೆ ಇಂಟಿಯ ಸರ್ವೆ ಮಾಡಿಸಿ ಅವರಿಗೆ ಸೈಟಿಗೆ ಕೊಡಬೇಕಂತೇಳಿ ನಮ್ಮ ಒತ್ತಾಯ. ಇದೆ ಅವ್ರನ್ನ ಕೇಳಿ ಯಾರಿಗೆ ಎಷ್ಟಿದೆಯಾ ಅಂತೇಳಿ. ಸುಬ್ಬಣ್ಣವ್ರು ಹೇಳಿ ಹೇಳಿದಿರಲ್ಲ ಸರ್ ಎಲ್ಲ ಡೀಟೇಲ್ಸ್ ಎಲ್ಲ ಎಷ್ಟಿದೆಯೋ ಈ ಕಗ್ನಳ್ಳಿ ಗ್ರಾಮದಲ್ಲಿ ಎಷ್ಟು ಇದಿದೆಯೋ ಸರ್. ಇದು ಸರ್ವೆ ನಂಬರ್ ತೋರಿಸಿಲ್ಲ ಸರ್. ಅದನ್ನು ತೋರಿಸ್ಲಿಲ್ಲ. ಅಟ್ಲೀಸ್ಟ್ ಈಗ ಸರ್ವೆ ನಂಬರ್ಗಳಿದೆ ನೋಡಿ, ಇದನ್ನು ಬೋರ್ಡ್ ಫಿಕ್ಸ್ ಮಾಡ್ಕೊಂಡು ಬಂದರೆ ಗೊತ್ತಾಗುತ್ತೆ ಸರ್. ನೀವೇ ಅದನ್ನ ಮೇಡಮ್ನವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಮೇಡಮ್ ಈಗ ಸರ್ವೆ ಸರ್ RI ಇಲ್ಲೇ ಇದ್ದಾರೆ ಕೇಳಿದ್ದಾರೆ. ಅದೇ ಅವ್ರು ಹೇಳ್ಬೇಕು ಸರ್. ನಿಮ್ಮ ಸರ್ವೆ ನಂಬರ್ ಗುಡಿಸ್ಬಿಟ್ರೆ ಔಟ್ ಆಫ್ ಮೇಡಮ್ ತಪ್ತೀನಿ. ಇದು ಗ್ರಾಮ ಠಾಣಾ ಮೇಡಮ್ ಪೂರ್ತಿ ಸರ್ವೆ ಆಗಬೇಕು ಅಂತ ತಾವು ಮೇಡಮ್ ಅವರು ಅದು ನಿಮ್ದು ಗ್ರಾಮ ಠಾಣೆ ಅಂತ ಹೋಗಿ ಬನ್ನಿ ಅಂತಂದ್ರು. ಗ್ರಾಮ ಠಾಣೆ ಹೇಳಿದ್ರು ಮೇಡಮ್ ಹೇಳಿದ್ರು. ತಾವು ಲೆಟ್ರ್ ಕೊಟ್ಟರೆ ಗ್ರಾಮ ಠಾಣದ ಅಳತೆ ಮಾಡಿಕೊಡ್ಬೇಕು ಅಂತ ನಾವು ಲೆಟ್ರ್ ಮಾಡಿ ಪಂಚಾಯತಿ ಕಡೆಯಿಂದ ಒಂದು ಲೆಟ್ರೇಟಲ್ಲಿ ಮತ್ತು ಅಹವಾಲು ಏನು ನಮ್ಮ ಗ್ರಾಮಸ್ಥರು ಕೊಡ್ತಾರೆ ನಾವು ಪಿನ್ ಮಾಡಿಕೊಟ್ರೆ ನಾವು ಇದನ್ನು ಸರ್ವೆ ಆಫೀಸ್ಗೆ ರೆಫರ್ ಮಾಡ್ತೀವಿ ಮೇಡಮ್ ಮುಖಾಂತರ. ಡೇಟ್ ಫಿಕ್ಸ್ ಮಾಡಿದ್ರೆ ಅವತ್ತು ನಾವು ಬಂದು ಅಳತೆ ಮಾಡಿ ತೋರಿಸ್ಕೊಡ್ತೀವಿ. ಬೇಗ ಆಗಬೇಕು ಅದು ಬೇಗ ಆಗಲಿ. ಮತ್ತು ಈಗ ನೀವು ಒಂದು ವಾರ್ಡ್ ಸಭೆ ಮಾಡಿ, ವಾರ್ಡ್ ಸಭೆ ಮಾಡಿಬಿಟ್ಟು ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಪಟ್ಟಿ ಮಾಡಿ ದಾಖಲೆಗಳು ತಗೊಳ್ಳಿ. ದಾಖಲೆಗಳು ತಗೊಂಡ್ರೆ ಎಷ್ಟು ಜನ ಸೈಟ್ಲೆಸ್ ಹೌಸ್ಲೆಸ್ ಇರೋದು ಗೊತ್ತಾಗುತ್ತೆ. ಮತ್ತು ರಿಯಲ್ ಆಗಿ ತಗೊಳ್ಳಿ. ಅದು ತಗೊಂಡಾಗ ಇಲ್ಲಿ ಸರ್ವೆ ಆದಾಗ ಇದೆಲ್ಲ ಇದು ಮಾಡಿಬಿಟ್ಟು ಸ್ಕೆಚ್ ಮಾಡಿಸಿ ನೀಟಾಗಿ ಸೈಟ್ಸ್ ಮಾಡಿ ಆಮೇಲೆ ಹಕ್ಕುಪತ್ರಗಳನ್ನು ಇಶ್ಯೂ ಮಾಡ್ತಾರೆ. ಇದರಲ್ಲಿ ಕೆಲವರು ಇದ್ರಲ್ಲಿ ಪೊಸಿಷನ್ ಇದ್ದವ್ರು ಕೂಡ ಕೆಲವರು ಹೆಸರು ಪೊಸಿಷನ್ ಏನಕ್ಕಿಂತ ಇದರಲ್ಲಿ ಅಲ್ಲ ಇದ್ರು ಇದನ್ನ ಗುಡಿಸಲಲ್ಲಿ ಹಾಕೊಂಡು ಇಲ್ಲಿ ಇದ್ರು ಅವರು ಇದ್ರು ಅದೇನು ಸಕ್ರಮ ಅಲ್ವಲ್ಲ. ಸಕ್ರಮ ಅಲ್ದಿರ ಇದ್ರು ಅಂತ ಹೇಳ್ಬಿಟ್ಟು ನಾವು ಇಂಥವ್ರ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ನಾವು ಕೊಡ್ತಿದೀವಿ. ಸಕ್ರಮ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್. ನಾವು ಅರ್ಜಿ ಕೊಡೋಣ ಅಂದ್ರೆ ಪಂಚಾಯತಿಗೆ ಹೋದ್ರೆ PDO ಸರ್ ಸಿಗಲ್ಲ, ಸೆಕ್ರೆಟರಿ ಸರ್ ಸಿಗಲ್ಲ. ಯಾರು ಕೊಡ್ಬೇಕು ಸರ್? ನಾವು ಇವಾಗ ನಾವು ಇಲ್ಲೇ ಇದೀವಿ. ಎಲ್ರು ಇಲ್ಲೇ ಇವಾಗ ನೀವು ಬಂದಿದ್ದೀರಿ ಅದಕ್ಕೆ ಹೇಳ್ಕೊಡ್ತಾ ಇದ್ದೀವಿ ಸರ್. ಕೊಡ್ರಿ ಅಷ್ಟು ಕೊಡೋಣ. ಕೊಡಿ ಈಗ. ಸರಿ ಸರ್, ನೀವು ಹೇಳಿದ್ದೀರಲ್ಲ ಸರ್. ಊರಿನ ಗ್ರಾಮಸ್ಥರು ಬರ್ರಪ್ಪ.
ಏನಾಯ್ತು ಗೊತ್ತಾ, 3 ಸುಮ್ಮನೆ ಹಂಗೆ ಕೊಡೋಕ್ಕಾಗಲ್ಲ. ಒಂದು ಸೈಟ್ ಪಂಚಾಯತ್ ಅವ್ರು ಕೊಟ್ಟಿದ್ರು. ಅವ್ರು ಹೋಗ್ತಾರೆ, ನಮ್ದು ಅಂತ ಹಾಕ್ತಾರೆ, ಗಲಾಟೆ ಆಗಿದೆ ನಿಜವಾಗ್ಲೂ. ಆ ಹುಡುಗಿನ ಇಲ್ಲೇ ಇದ್ದಾರೆ, ಈಶ್ವರ ಅಂತ 3 ವರ್ಷದಿಂದ ಆ ಹುಡುಗಿ ಜಮೀನು ಇಟ್ಕೊಂಡು ಸೈಡ್ ಕೊಟ್ಟಿದ್ದಾರೆ ಪಂಚಾಯತ್ ಅವರು. ಈಗ ಮೊನ್ನೆ ಇದಕ್ಕೂ ಅಡ್ಡ ಹಾಕಿದ್ರು ಅವ್ರು, ನಂದು ಜಾಗ ಅಂತ ಪಾಪ. ಅವ್ರಿಗೆ ಈಗ ಅರ್ಹ ಫಲಾನುಭವಿಗಳು ಯಾರಿದಾರೋ ಎಲ್ರಿಗೂ ಸೈಟ್ ಮಾಡೋಣ. ಅರ್ಥ ಆಯ್ತಾ? ಈಗ ಎಲ್ರಿಗೂ ಕೊಡೋಣ. ನಾವ್ ಹೇಳ್ತಾ ಇದೀವಲ್ಲ ಈಗ. ಈಗ ಎಲ್ರಿಗೂ ಕೊಡ್ತೀವಿ. ಈಗ ಊರಿನ ಗ್ರಾಮಸ್ಥರು ಇಲ್ಲಿದ್ದಾರೆ. ಅವ್ರ ಊರಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಅಂತೆ, ಚರಂಡಿ ವ್ಯವಸ್ಥೆ ಇಲ್ಲಂತೆ, ಸೊಳ್ಳೆಗಳಿದೆಯಂತೆ, ನೀರು ಮಾಡಪ್ಪ ಆಕ್ಷನ್ ಪ್ಲಾನ್ ಅಲ್ಲಿ ಎಲ್ಲ ಏನಾದ್ರು ನಿಮಗೇನಾದ್ರೂ ಯಾವ್ದನ್ನ ಒತ್ತಡ ಇದ್ರೆ ಓಪನ್ ಆಗಿ ಹೇಳ್ತೀವಿ. ಮೀಟಿಂಗ್ ಚರಂಡಿ ಕ್ಲೀನ್ ಮಾಡಿ ಅದೇನೋ ಹೈಸ್ಕೂಲ್ ಹತ್ರ ಯಾರು ಅಡ್ಡಿ ಬಂದ್ರು ಕಾಲು ಮಾಡಿ ನಮ್ಮ ಮನೆ ಮುಂದೆ ಇಟ್ಟಿದ್ದಾರೆ ಸರ್. ಒಂದಿನಲ್ಲ 2 ದಿನ 4 ಸಲ ಬಂದವ್ರೆ, ನೋಡ್ಕೊಂಡು ಹೋಗವ್ರೆ, ಏನ್ ಮಾಡಕ್ಕೂ ಆಗಿಲ್ಲ ಸರ್. ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಡಪ್ಪ. 4 ಸಲ ಬಂದವ್ರೆ, ಡ್ರಗ್ಸ್ ಹಾಕ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಹಂಗೆ ಹೋಗ್ತಾವ್ನೆ. ನಮ್ಗೇನು ವ್ಯವಸ್ಥೆ ಮಾಡಿ ಜಲಜೀವನ್ ಮಿಷನ್ ಬಂದಿಲ್ಲ. ಇಲ್ಲ ಸರ್, ಏನು ಜಲಜೀವನ ಮಿಷನ್ ಆಗಿದೆ, ಅದನ್ನು ಮುಂದೆ ನಿಲ್ಸ್ಕೊಂಡು ಮಾಡಿಸ್ಬೇಕು. ಈಗ ಇಲ್ಲ, ಅವ್ರ ಟೆಂಡರ್ ಆಗಿತ್ತು. ಆಗಿದೆ ಎಲ್ಲ ಟ್ಯಾಂಕ್ ಎಲ್ಲ ಮನೆದಾಗ ಏನ್ ಮಾಡ್ತಾರೋ ಆಯ್ತು. ಜನರಲ್ ಬಾಡಿ ಮೀಟಿಂಗ್ ಯಾವಾಗಪ್ಪ? ಈಗ ಪ್ಲಾನ್ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಅಲ್ಲ, ಜನರಲ್ ಬಾಡಿ ಮೀಟಿಂಗ್ ಯಾವಾಗ? ಲಾಸ್ಟ್ಗೆ ಸರ್ ಇವಾಗ ಮಾಡಿಬಿಟ್ಟು ಫಸ್ಟ್ ಅದನ್ನ ಪ್ರೊಸೆಸ್ ಮಾಡಿಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ. ಚರಂಡಿ ಕ್ಲೀನಿಂಗ್ 1 ಇಯರ್ ಇಂದ ಆಗಿಲ್ಲ. ಯಾಕೆ ಮಾಡಿಲ್ಲ? ಈಗ ಸದಸ್ಯರು ಇದಾರೆ ಪಾಪ, ಅವರು ಬಿಲ್ ಆಗಿಲ್ಲ. ಅಲ್ಲ, ಪಾಪ ಬೇಡ. ಆದಷ್ಟು ಬೇಗ ನೀವು ತಹಸೀಲ್ದಾರ್ ಮೇಡಮ್ಗೆ ಒಂದು ಲೆಟರ್ ಹಾಕ್ಬಿಟ್ಟು ಆದಷ್ಟು ಬೇಗ ಇದನ್ನ ಸರ್ವೆ ಮಾಡಿಸಿ ಈ ಜನರಿಗೆ ಅನುಕೂಲ ಆಗಿ ಏನೋ ಒಂದು ಮಾಡ್ಕೊಡಿ ಸರ್. ಇದು ಇವತ್ತೇ ಮಾಡ್ತೀವಿ. ಇವತ್ತೇ ಮಾಡ್ತೀವಿ. ಇವರು ಆರ ಇಲ್ಲೇ ಇದ್ದಾರೆ. ಇಷ್ಟು ಜನ ನೋಡಿ, ಇಷ್ಟು ಜನ ಇದು ಮಾಡ್ತಾರೆ. ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಊರಲ್ಲಿ ಒಂಥರ ಅಶಾಂತಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದು ನಂದು, ಇದನ್ನ ಬೇಗ ಅದು ನಿಂದು, ಇನ್ನೊಂದು ನಿಂದು. ಈಗ ನಿಂದು ನಂದು ದಾಖಲೆ ಬೇಕಲ್ಲ. ಅದಕ್ಕೆ ದಾಖಲೆ ಇಟ್ಕೊಂಡ್ಬರ್ತಾರೆ. ಏನ್ ಗೊತ್ತಾ, ಆ ದಾಖಲೆ ನಮ್ಗೆ ತಲೆ ಸುತ್ತದೆ. ಪಂಚಾಯತ್ ಗ್ರಾಮ ಠಾಣೆ ವಿಚಾರವಾಗಿ ಪಂಚಾಯತಿಯಲ್ಲಿ ಯಾರು ಕೊಡ್ತಾರೆ? ಅರ್ಜಿ ಹಾಕಿರೋ ಅರ್ಜಿ ಅಲ್ಲ, ಕಾಲದಲ್ಲಿ ಬರ್ದಿರ್ತಾರೆ ನೋಡು. ಈ ಪಕ್ಕ ಇಲ್ದೆ ಸೆಂಟ್ರಲ ಈತ ಮಶಾನ್ಮ ಈ ಎಂಟ್ರೆನ್ಸ್ನ ಕಟ್ಟಾಕ್ತೀನಿ ಆರೇ ಸಾಹೇಬ್ ಮುಂದಕ್ಕೆ ಬಿಡ್ರಪ್ಪ. ಮಶಾನ ಗೋಮಾಳ ಇವ್ರದ್ದು ಸ್ಯಾಂಕ್ಷನ್ ಆಗಿದೆ. ನಾವು ಇದು ಸರ್ವೆ ಮಾಡಿ ಬಿಡಿಸ್ಕೊಡ್ಬೇಕು. ಸರ್ ಅದು ಇದು ಸರ್ವೆ ಅಲ್ಲ ಸರ್, ಚಿಕ್ಕ ಮಕ್ಕಳ ಸರ್ವೆ. ಮೂಲಭೂತ ಗುಟ್ಟೆಗಳು ಪೂರ್ವಜರು ಇವಾಗ ಬಿಟ್ಟು ಹೋಗಿದ್ದಾರೆ. ಇವಾಗ ಇದು ಖಾಲಿ ಆಗಿದೆ. ಇವಾಗ ನಮ್ದು ಅಂತ ಜನರು ಇಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ನಮಗೂ ಬೇಕು ಅಂತ ಎಲ್ಲರೂ ಇಲ್ಲಿ ಸೇರಿ. ಆಯ್ತು, ಒಂದು ಹಳ್ಳಿನೇ ಆಗತ್ತಲ್ಲ. ಹೌದು, ಅಲ್ಲಿ ಆಗುತ್ತೆ. ಅಲ್ವಾ? ಈಗ ಎಷ್ಟು ದಿನದಲ್ಲಿ ಸರ್ವೆ ಮಾಡ್ಕೊಡ್ತೀವಿ? ಇದು ಸರ್ ಇಲ್ಲಿಂದ ಇದು ತೋರಿಸಿದ್ರಲ್ಲ, ಆ ಹಳ್ಳಿಗೆ ಕನೆಕ್ಟ್ ಆಗುತ್ತಾ? ಆಗಲ್ಲ, ಕನೆಕ್ಟ್ ಆಗಲ್ಲ. ಸರ್ವೆ ನಂಬರ್ ತೋರಿಸಿದ್ರಲ್ಲ ಗ್ರಾಮ ಠಾಣೆ, ಇಲ್ಲಿಂದ ಅಲ್ಲಿ ಕನೆಕ್ಟ್ ಆಗುತ್ತೆ ಸರ್. ಇಲ್ಲ ಸರ್, ಕನೆಕ್ಟ್ ಅದು ಬೇರೆನಾ? ಅದೆಲ್ಲ ಸರ್ವೆ ನಂಬರ್ ಸರ್. ಇದು ಗ್ರಾಮ ಠಾಣೆ ನಾವು ನಿಂತಿರೋ ಸರ್ ಜಾಗ. ನಿಮ್ಮ ಹತ್ರ ಇನ್ನೊಂದು ಅದು ಆ ಹಳ್ಳಿದು ಸರ್ವೆನ, ಇದು ಗ್ರಾಮ ಠಾಣೆ ಇಲ್ವಾ? ಸರ್. ಇಲ್ಲ ಸರ್, ಇಲ್ಲ ಸರ್ ಎಷ್ಟು ದಿನ ಬೇಕಾಗುತ್ತೆ ಸರ್ವೆಗೆ? ಅಷ್ಟವರೆಗೂ ನಾವು ಸುಮ್ಮನೆ ಸರ್ ನಮಸ್ತೆ ಸರ್. ಸೈಡ್ ಇಲ್ಲ